ಸಂಕ್ರಾಂತಿಯಂದು ಉತ್ತರಾಯಣಕ್ಕೆ ಸೂರ್ಯ ಪಥ ಬದಲಾವಣೆ. ಚಂದ್ರಮೌಳೇಶ್ವರ ಸ್ವಾಮಿ ಶಿವಲಿಂಗದ ಮೇಲೆ ಸೂರ್ಯ ರಶ್ಮಿ ಸ್ಪರ್ಶ. ಚಂದ್ರಮೌಳೇಶ್ವರ ಸ್ವಾಮಿ ಶಿವಲಿಂಗದ ಮೇಲೆ ಸೂರ್ಯ ರಶ್ಮಿ ಸ್ಪರ್ಶ ಆಗೋದಿದೆ. ಕಾಶಿ ಚಂದ್ರಮೌಳೇಶ್ವರ ಸ್ವಾಮಿ ದೇಗುಲ ಲಿಂಗದ ಮೇಲೆ ರಶ್ಮಿ ಇವತ್ತು ಸ್ಪರ್ಶ ಆಗುತ್ತೆ. ದೇವಾಲಯದ ಗರ್ಭಗುಡಿ ಲಿಂಗದ ಮೇಲೆ ಸೂರ್ಯ ರಶ್ಮಿ ಸ್ಪರ್ಶ ಆಗೋ ಅಂತ ಇದೆ. ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮದಲ್ಲಿ ಇರುವಂಥ ದೇವಾಲಯ ಇದು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಇರುವಂಥದ್ದು. ಕಾವೇರಿ ತೀರದಲ್ಲಿ ಇದೆ ಐತಿಹಾಸಿಕ ಪೌರಾಣಿಕ ಶಿವನ ದೇಗುಲ. ಶಿವಲಿಂಗ ಮೇಲೆ ಸೂರ್ಯಕಿರಣ ಸ್ಪರ್ಶದ ಬಳಿಕ ವಿಶೇಷ ಪೂಜೆಯನ್ನು ನಡೆಸಲಾಗುತ್ತೆ. ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿ ನೇತೃತ್ವದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯೋ ಅಂಥದ್ದು ಇದೆ. ನೋಡ್ತಾ ಇದ್ದೀವಿ ನೋಡಿ, ಇದೇ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಇರುವಂಥ ಐತಿಹಾಸಿಕ ಕಾಶಿ ಚಂದ್ರಮೌಳೇಶ್ವರ ಸ್ವಾಮಿ ದೇಗುಲ. ಇದರ ಮೇಲೆ ಇವತ್ತು ಸೂರ್ಯನ ರಶ್ಮಿಯ ಸ್ಪರ್ಶ ಆಗುತ್ತೆ. ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮದಲ್ಲಿ ಇರುವಂಥ ದೇವಾಲಯ ಇದು. ಕಾವೇರಿ ತೀರ ಐತಿಹಾಸಿಕ ಪೌರಾಣಿಕ ಶಿವನ ದೇವಾಲಯ. ಶಿವನ ಲಿಂಗದ ಮೇಲೆ ಸೂರ್ಯನ ಕಿರಣ ಸ್ಪರ್ಶದ ಬಳಿಕ ವಿಶೇಷ ಪೂಜೆಯನ್ನು ನೆರವೇರಿಸಲಾಗುತ್ತೆ. ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ನೇತೃತ್ವದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯೋ ಅಂಥದ್ದು ಇದೆ. ಸಂಕ್ರಾಂತಿ ಅಂತ ಹೇಳಿದ್ರೆ ಸೂರ್ಯ ತನ್ನ ಪಥವನ್ನು ಬದಲಾವಣೆ ಮಾಡ್ತಾನೆ. ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ತನ್ನ ಪಥವನ್ನು ಬದಲಾಯಿಸ್ತಾನೆ. ಈ ನಿಟ್ಟಿನಲ್ಲಿ ಇವತ್ತು ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುವಂಥದ್ದಿದೆ.